ಪ್ರತಿಷ್ಠಿತ ಮಾಲ್ಗೆ ಮತ್ತೆ ಬೀಗ ಬಿದ್ದಿದೆ. ಮಂತ್ರಿ ಮಾಲ್ಗೆ ಬೀಗ ಹಾಕಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಮಂತ್ರಿ ಮಾಲ್ ವಿಚಾರವಾಗಿ ಆಗಾಗ ಈ ತೆರಿಗೆ ಬಾಕಿ ಉಳಿಸಿಕೊಂಡಿರುವಂತ ಆರೋಪ ಕೇಳಿ ಬರ್ತಾನೆ ಇರುತ್ತೆ. ಕೋಟ್ಯಾಂತರ ರೂಪಾಯಿ ತೆರಿಗೆ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ಗೆ ಬೀಗ ಜಡಿಯಲಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗೆ ಬೀಗ ಜಡಿದಿದ್ದಾರೆ. ಸುಮಾರು 50 ಕೋಟಿಗೂ ಹೆಚ್ಚು ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಬೆಳ್ಳಂಬೆಳಗ್ಗೆ ಪ್ರತಿಷ್ಠಿತ ಮಾಲ್ಗೆ ಶಾಕ್ ಕೊಟ್ಟಿದೆ. ಪೊಲೀಸ್ ಭದ್ರತೆಯೊಂದಿಗೆ ಆಗಮಿಸಿದ್ದಾರೆ ಅಧಿಕಾರಿಗಳು. ಪೊಲೀಸ್ ಭದ್ರತೆಯೊಂದಿಗೆ ಆಗಮಿಸಿ ತದನಂತರ ಮಂತ್ರಿ ಮಾಲ್ಗೆ ಬೀಗ ಜಡಿದಿದ್ದಾರೆ. ಈ ಹಿಂದೆಯೂ ಕೂಡ 8 ಬಾರಿ ಮಾಲ್ಗೆ ಬಿಬಿಎಂಪಿಯಿಂದ ಬೀಗ ಹಾಕಲಾಗಿತ್ತು. ಆದರೂ ಕೂಡ ಮತ್ತೆ ತೆರಿಗೆಯನ್ನ ಪಾವತಿಸಿಲ್ಲ. ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗೆ ಮತ್ತೆ ಬೀಗ ಬಿದ್ದಿದೆ. ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಪೊಲೀಸರ ಬಿಗಿ ಭದ್ರತೆಯಿಂದ ಮಾಲ್ಗೆ ಬೀಗ ಹಾಕಿರುವಂತದ್ದು 50 ಕೋಟಿಗಿಂತ ಅಂದ್ರೆ ಈ ಹಿಂದೆ ಸ್ವಲ್ಪ ಕಮ್ಮಿ ಇತ್ತು. ನಾವು ಮಾರ್ಚ್ ತಿಂಗಳಲ್ಲಿ ನೋಡೋದಾದ್ರೆ ಸುಮಾರು 32 ಕೋಟಿ ರೂಪಾಯಿ ಉಳಿಸ್ಕೊಂಡಿತ್ತು ಅಂತ ಹೇಳಲಾಗ್ತಾ ಇತ್ತು. ಅದಾದ ನಂತರವಾಗಿ ಈಗ 50 ಕೋಟಿ ರೂಪಾಯಿ ಪಾವತಿ ಮಾಡದಂತ ಹಿನ್ನೆಲೆಯಲ್ಲಿ ಬೀಗ ಜಡಿಯಲಾಗಿದೆ. ಬಿಬಿಎಂಪಿ ಕಾಯ್ದೆ ಅಡಿಯಲ್ಲಿ ಸುತ್ತೋಲೆಯನ್ನ ಕೂಡ ಹೊರಡಿಸಲಾಗಿತ್ತು. ಹೋದ ವರ್ಷ ಡಿಸೆಂಬರ್ನಲ್ಲೂ ಕೂಡ ಸುತ್ತೋಲೆ ಹೊರಡಿಸಲಾಗಿತ್ತು. ನಿಮ್ಮ ವ್ಯಾಪಾರ ಪರವಾನಗಿಯನ್ನ ಅಮಾನತುಗೊಳಿಸಲಾಗಿದೆ. ಬಿಬಿಎಂಪಿ ಆದೇಶದ ಮೇರೆಗೆ ಬಾಕಿ ಆಸ್ತಿ ತೆರಿಗೆಯನ್ನ ಪಾವತಿಸದ ಕಾರಣಕ್ಕಾಗಿ ಆಸ್ತಿಯನ್ನ ಸೀಲ್ ಮಾಡಲಾಗಿದೆ ಅಂತ ಬ್ಯಾನರ್ ಅಳವಡಿಸಲಾಗಿದೆ. ಸದ್ಯದ ಮಟ್ಟಿಗೆ ಒಂದ್ ಕಡೆ ಗಮನಿಸಬಹುದು ನೀವು, ಮಾರ್ಷಲ್ ಆರ್ಟ್ ಕೂಡ ಅಲ್ಲಿದೆ. ಮಾರ್ಷಲ್ ಹಾಗೆ ಮತ್ತೊಂದು ಕಡೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮಾಲ್ಗೆ ಬೀಗ ಜಡಿಯಲಾಗಿದೆ. ಇನ್ನ ಎಂದಿನಂತೆ ಕೆಲಸಕ್ಕೆ ಬಂದಿದ್ದಾರೆ. ಬಟ್ಟೆ ಅಂಗಡಿ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಮೇಕಪ್ ಸೇರಿ ಮಾಲ್ ಒಳಗಡೆ ಹಲವು ಮಳಿಗೆಗಳ ಸಿಬ್ಬಂದಿಗಳು ಈಗ ಕಂಗಾಲಾಗಿ ಹೋಗಿದ್ದಾರೆ. ವೀಕೆಂಡ್ ನಲ್ಲಿ ಸಾಲು ಸಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಮಾಲ್ನತ್ತ ಜನರು ತೆರಳುತ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮಂತ್ರಿ ಮಾಲ್ಗೆ ಬೀಗ ಜಡಿಯಲಾಗಿದೆ. ಭಾನುವಾರದವರೆಗೆ ರಜೆ ಇರೋದ್ರಿಂದ ಮಾಲ್ನತ್ತ ಜನರು ತೆರಳುತ್ತಾ ಇರುವಂತದ್ದು. ಮಾಲ್ ಓಪನ್ ಆಗಬೇಕಾದ್ರೆ ಬಾಕಿ ಕಟ್ಟಲೇಬೇಕಾದಂತ ಸ್ಥಿತಿ ಈಗ ಇದೆ. ಬೀಗ ಹಾಕಿರುವುದನ್ನ ನೋಡಿ ಸಿಬ್ಬಂದಿಗಳೆಲ್ಲ ಕೂಡ ಹೊರಗೆ ನಿಂತಿದ್ದಾರೆ. ಅಂದ್ರೆ ಬೆಳಗ್ಗೆ ಒಂದು ರೀತಿ ಶಾಕ್ ಇದು. ವೀಕೆಂಡ್ ಇರುವಂತಹ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೆಂಗಳೂರಿಗರು ಕೆಲವೊಂದ್ಸತಿ ರಿಲ್ಯಾಕ್ಸ್ ಮೂಡ್ಗೆ ಬೆಂಗಳೂರನ್ನ ಬಿಟ್ಟು ಹೊರಗೆ ಎಲ್ಲಾದ್ರೂ ಟ್ರಿಪ್ ಹೋಗ್ತಾರೆ, ಇಲ್ಲ ಮಾಲ್ಗಳಿಗೆ ಹೋಗಿ ತಮಗಿಷ್ಟ ಬಂದಂತ ರೀತಿಯಲ್ಲಿ ಶಾಪಿಂಗ್ ಮಾಡ್ತಾರೆ. ಈ ವೀಕೆಂಡ್ಗೋಸ್ಕರನೇ ಕಾಯ್ತಾ ಇರ್ತಾರೆ ಜನರು. ಹೋಗಿ ಕೆಲವೊಂದು ಮಳಿಗೆಯಲ್ಲಿ ಬಟ್ಟೆ ಖರೀದಿಸೋದಾಗಿರ್ಬೋದು, ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನ ಖರೀದಿ ಮಾಡೋದಾಗಿರ್ಬೋದು, ಹಾಗೆ ಮೇಕಪ್ ಐಟಮ್ಗಳು, ಈ ರೀತಿ ಮಳಿಗೆಗಳನ್ನ ಒಂದು ಮಾಲ್ ಹೊಂದಿರುತ್ತೆ. ಹಲವಾರು ಮಳಿಗೆಗಳನ್ನ ಹೊಂದಿರುತ್ತೆ. ಆ ಮಾಲ್ ಅಲ್ಲಿ ಸಾಕಷ್ಟು ಜನ ಕೂಡ ಬಂಡವಾಳವನ್ನ ಹೂಡಿರ್ತಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮಾಲ್ಗೆ ಬೀಗ ಹಾಕಿದ್ದಾರೆ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಕನ್ಫ್ಯೂಸ್ ಆಗುವಂಥದ್ದೇ. ಈ ಹಿಂದೆ ಕೂಡ ಹೋದ ವರ್ಷದಿಂದಲೂ ಕೂಡ ನೋಟಿಸ್ ಅನ್ನ ಬಿಬಿಎಂಪಿ ಕೊಡ್ತಾನೆ ಬಂದಿದೆ. ಮತ್ತೊಂದ್ ಕಡೆ ನೀವು ನೋಡ್ಬೋದಲ್ಲಿ ಈಗಾಗಲೇ ಅಧಿಕೃತವಾಗಿ ಮಹಾನಗರ ಪಾಲಿಕೆಯಿಂದ, ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಅಲ್ಲಿ ಸದ್ಯದ ಮಟ್ಟಿಗೆ ಯಾಕೆ ಬೀಗ ಹಾಕಲಾಗಿದೆ ಏನು ಅನ್ನೋದಕ್ಕೆ ಒಂದು ಪೋಸ್ಟ್ ಕೂಡ ಅಂಟಿಸಿರುವಂತದ್ದು. ಎಷ್ಟೇ ಬಾರಿ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ತೆರಿಗೆ ಮಾತ್ರ ಪಾವತಿ ಆಗ್ತಾ ಇಲ್ಲ. ಅನೇಕ ಬಾರಿ ಬಿಬಿಎಂಪಿ ಬರೀ ನೋಟಿಸ್ ಅನ್ನ ಕೊಡೋದೇ ಆಗಿದೆ. ಈ ಹಿನ್ನೆಲೆಯಲ್ಲಿ 8 ಬಾರಿ ಬೀಗ ಹಾಕಿತ್ತು ಪ್ರತಿಷ್ಠಿತ ಮಾಲ್ಗೆ. ಈಗ ಮತ್ತೆ ಬೀಗ ಹಾಕಿರುವಂತದ್ದು. ಕೋಟಿ ರೂಪಾಯಿ ತೆರಿಗೆ ಹಣ ಬಾಕಿ ಉಳಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಈಗ ಪ್ರತಿಷ್ಠಿತ ಮಾಲ್ಗೆ ಬೀಗ ಜಡಿದಿದ್ದಾರೆ. ಸುಮಾರು 50 ಕೋಟಿ ರೂಪಾಯಿಗೂ ಹೆಚ್ಚು ತೆರಿಗೆ ಪಾವತಿಯನ್ನ ಉಳಿಸಿಕೊಂಡಿದೆಯಂತೆ. ಈ ಹಿನ್ನೆಲೆಯಲ್ಲಿ ಮುಖ್ಯ ಪ್ರವೇಶ ದ್ವಾರಕ್ಕೆ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಆದ್ರೆ ಎಂದಿನಂತೆ ಕೆಲಸಕ್ಕೆ ಹಾಜರಾಗಿದ್ದಾರೆ ಸಿಬ್ಬಂದಿಗಳು. ಅವ್ರಿಗೆ ಗೊತ್ತಿಲ್ಲ ಪಾಪ, ಏನ್ ಗೊತ್ತಿರುತ್ತೆ. ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಮಾರ್ಷಲ್, ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮಾಲ್ಗೆ ಬೀಗ ಹಾಕಿದ್ದಾರೆ. ಇದರಿಂದ ಹಲವು ಮಳಿಗೆಗಳ ಸಿಬ್ಬಂದಿಗಳು ಕೂಡ ಕಂಗಾಲಾಗಿ ಹೋಗಿದ್ದಾರೆ.
ಪಾವತಿ ಮಾಡ್ತೀವಿ ಅಂತ ಹೇಳಿ ಇನ್ನೂ ಕೂಡ ಪಾವತಿ ಮಾಡಿಲ್ಲ. ಮಾಲ್ನ ಮುಖ್ಯ ದ್ವಾರಕ್ಕೆ ಬೀಗ ಹಾಕಿ ನೋಟಿಸ್ ಕೂಡ ಅಂಟಿಸಲಾಗಿದೆ. ಒಂದು ಕಡೆ ಈಗಾಗಲೇ ಬೆಂಗಳೂರಿನಲ್ಲಿ ಜನರು ವೀಕೆಂಡ್ ರಜಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಮತ್ತೊಮ್ಮೆ ಮಂತ್ರಿ ಮಾಲ್ಗೆ ಬೀಗ ಬಿದ್ದಿದೆ, ಅದು ಕೂಡ ಕೋಟಿ ಹಣವನ್ನ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ಸೀಸ್ ಮಾಡಲಾಗಿದೆ. ಬಗ್ಗೆ ಅಪ್ಡೇಟ್ ಏನಿದೆ? ಎಸ್ ರೂಪಾ, ಈಗ ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ ಅಂತಂದ್ರೆ ಏನು ಮೆಜೆಸ್ಟಿಕ್ ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಮಂತ್ರಿ ಮಾಲ್ ಇರುವಂತದ್ದು. ಆದ್ರೆ ಪದೇ ಕೂಡ ಮಂತ್ರಿ ಮಾಲ್ ಈ ರೀತಿಯಾಗಿ ಕ್ಲೋಸ್ ಆಗ್ತಾ ಇರುವಂತದ್ದು. ಈಗ 8ನೇ ಬಾರಿ ಕೂಡ ಬಿಬಿಎಂಪಿ ಅಧಿಕಾರಿಗಳು ಕೂಡ ಎಷ್ಟೇ ಬಾರಿ ಎಚ್ಚರಿಸಿದ್ರು ಕೂಡ ಎಚ್ಚೆತ್ಕೊಳ್ಳದೆ ಟ್ಯಾಕ್ಸ್ ಅನ್ನ ಕಟ್ಟದೆ ಬಾಕಿ ಉಳಿಸ್ಕೊಂಡಿರುವಂತದ್ದು. ಈಗಾಗಲೇ ಏನು ಮತ್ತೆ ಬೀಗ ಹಾಕಿರತ್ತೆ ಬೆಳಗ್ಗೆ. ಕಳೆದ ಬಾರಿ ನೋಡೋದಾದ್ರೆ 32 ಕೋಟಿ ಟ್ಯಾಕ್ಸ್ ಅನ್ನ ಬಾಕಿ ಉಳಿಸ್ಕೊಂಡಿತ್ತು. ಆದ್ರೆ ಅದನ್ನ ನೋಟಿಸ್ ನೀಡಿದ್ರು ಕೂಡ ಅವರು ಎಚ್ಚೆತ್ಕೊಳ್ಳದೆ ಮತ್ತೆ ಸ್ಟೇ ಅನ್ನ ತಂದ್ಬಿಟ್ಟು ಮತ್ತೆ ಓಪನ್ ಅನ್ನ ಮಾಡಿ ಅದೇ ರೀತಿಯಾಗಿ ಕೇರ್ಲೆಸ್ ಅನ್ನ ಮಾಡ್ತಾ ಇದ್ದಾರೆ. ಪದೇ ಕೂಡ ಮಂತ್ರಿ ಮಾಲ್ಗೆ ಯಾಕೆ ಬುದ್ಧಿ ಬರ್ತಾ ಇಲ್ವಾ ಅನ್ನೋದು ಕೂಡ ಅರ್ಥವಾಗ್ತಾ ಇಲ್ಲ. ಈ ರೀತಿಯಾಗಿ ತನ್ನದೇ ಒಂದು ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತ ಸ್ಥಿತಿ ಈಗ ಮಂತ್ರಿ ಮಾಲ್ ಎದುರಾಗಿರುವಂತದ್ದು. ಪದೇ ಕೂಡ ಈ ರೀತಿಯಾಗಿ ಆಗ್ತಾ ಇರುವಂತದ್ದು. ಈಗಾಗಲೇ ಏನು ವೀಕೆಂಡ್ ಇರೋ ಕಾರಣ ಸಾಕಷ್ಟು ಜನರು ಕೂಡ ಮೂವಿಗಳ ಟಿಕೆಟ್ ಬುಕ್ ಮಾಡಿರ್ತಾರೆ, ಅದು ಬಟ್ಟೆ ಖರೀದಿಸೋಕೆ ಅಂತ ಬರ್ತಾರೆ. ಬೇರೆ ಕಡೆಗಳಿಂದಲೂ ಕೂಡ ಮಂತ್ರಿ ಮಾಲ್ಗೆ ಬಂದಿದ್ದಾರೆ. ಸೊ ಬೆಳಗ್ಗೆ ಕೂಡ ಮೂವಿ ಟಿಕೆಟ್ಗೆ ಬುಕ್ ಮಾಡಿರುವಂತವ್ರು ಕೂಡ ಸಾಕಷ್ಟು ಜನ ಬಂದು ಅಲ್ಲಿ ಕಾಯ್ತಾ ಇದ್ರು. ಅದೇ ರೀತಿಯಾಗಿ ಸಿಬ್ಬಂದಿಗಳನ್ನು ಕೂಡ ಒಳಗಡೆ ಬಿಡದೆ ಆಚೆ ಕೂಡ ಕಾಯ್ದಿರಿಸಲಾಗ್ತಾ ಇತ್ತು. ಈ ರೀತಿಯಾಗಿ ಪದೇ ಕೂಡ ಮಂತ್ರಿ ಮಾಲ್ಗೆ ಬೀಗ ಹಾಕ್ತಾ ಇರೋದು ಕೂಡ ಎಲ್ಲೋ ಒಂದ್ ಕಡೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟೋಕೆ ಇವರಿಗೆ ಆಗ್ತಾ ಇಲ್ವಾ ಅನ್ನೋದು ಕೂಡ ಇದೀಗ ಒಂದು ಪ್ರಶ್ನೆ ಎದುರಾಗಿರುವಂತದ್ದು ರೂಪಾ. ಇದ್ರ ಜೊತೆಗೆ ಗಮನಿಸಬಹುದು, ಸುಮಾರು 1 ಅಲ್ಲ 2 ಅಲ್ಲ 8 ಬಾರಿ ಮಾಲ್ಗೆ ಬಿಬಿಎಂಪಿ ಒಂದು ಕಡೆ ಬೀಗ ಹಾಕಿರುವಂತದ್ದು. ಬಿಬಿಎಂಪಿನೂ ಕೂಡ ಕೆಲವೊಂದ್ಸತಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲ್ಲ, ಕಟ್ತಾರೆ ಅನ್ನೋ ರೀತಿಯಾಗಿ ಬಿಟ್ಟು ಈಗ 50 ಕೋಟಿಗೆ ಬಂದ್ ನಿಂತಿದೆ. ಇದು ಫೈನಲ್ ಅಥವಾ ಮತ್ತೆ ಅವಕಾಶವನ್ನ ಕೊಡ್ತಾರಾ ಏನು? ಅದ್ರ ಜೊತೆಗೆ ಮಳಿಗೆಯ ಸಿಬ್ಬಂದಿಗಳು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಈ ಬಗ್ಗೆ ಏನಾದ್ರೂ ಅಪ್ಡೇಟ್ ಇದೆಯಾ? ಎಸ್ ರೂಪಾಯಿ, ಈ ಹಿಂದೆ ಕೂಡ ಹಲವು ಬಾರಿ ಮಂತ್ರಿ ಮಾಲ್ಗೆ ತೆರಿಗೆ ಪಾವತಿ ಮಾಡುವಂತ ಹೇಳಿ ಅಧಿಕಾರಿಗಳು ಕೂಡ ಬಿಬಿಎಂಪಿ ಅಧಿಕಾರಿಗಳು ಕೂಡ ಸೂಚಿಸಿದ್ರು, ನೋಟಿಸ್ ಕೂಡ ನೀಡಿದ್ರು. ಆದ್ರೆ ಮಂತ್ರಿ ಮಾಲ್ ನಿಂದ ಯಾವುದೇ ರೀತಿಯಾಗಿ ರಿಪ್ಲೈ ಬರ್ತಾ ಇಲ್ಲ, ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಕಟ್ಟೋಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಇಂದು ಬೆಳಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಬಂದು ಮಾಲ್ ನ ಸೀಸ್ ಮಾಡಿ ಇದೀಗ ಕ್ಲೋಸ್ ಅನ್ನ ಮಾಡಿರುವಂತದ್ದು. ಈಗ ಮಂತ್ರಿ ಮಾಲ್ ವೀಕೆಂಡ್ ಇರೋ ಕಾರಣ ಸಾಕಷ್ಟು ಜನ ಬರ್ತಾರೆ ಅನ್ನೋ ಕಾರಣಕ್ಕೆ ಮತ್ತೆ ಸ್ಟೇ ಅನ್ನ ತಂದು ಮತ್ತೆ ಈ ರೀತಿಯಾಗಿ ಓಪನ್ ಮಾಡಿಟ್ಕೊಂಡು ಕೇರ್ಲೆಸ್ ಅನ್ನ ಮಾಡುತ್ತಾ ಅಥವಾ ಬಿಬಿಎಂಪಿ ಅಧಿಕಾರಿಗಳು ಕಠಿಣ ಕ್ರಮವನ್ನ ಕೈಗೊಳ್ತಾರಾ ಏನು ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಹರ್ಷಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಮುಖವಾಗಿ ಮಂತ್ರಿ ಮಾಲ್ ಈಗ ಮತ್ತೆ ಪ್ರತಿಷ್ಠಿತ ಮಾಲ್ಗೆ ಬೀಗ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕಡೆಯಿಂದ ಈ ಬಾರಿ ಏನು ತೆರಿಗೆ ವಿಚಾರವಾಗಿ ಆದಷ್ಟು ಬೇಗ 50 ಕೋಟಿ ರೂಪಾಯಿಗೂ ಹೆಚ್ಚಿರುವಂತಹ ಆ ಒಂದು ತೆರಿಗೆಯನ್ನ ಕ್ಲಿಯರ್ ಮಾಡಬೇಕಾಗಿದೆ. ನೋಡೋಣ ಏನಾಗುತ್ತೆ.